ನಮಸ್ಕಾರ ವೀಕ್ಷಕರೇ. ರನ್ಯಾ ರಾವ್ ಸ್ಟೀಲ್ ಬಾರ್ ಗೋಲ್ಡ್ ಬಾರ್ ಬಿಹೈಂಡ್ ದ ಬಾರ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ ಹೇಳ್ತಾರಲ್ಲ, ಹಣದ ಒಂದು ರೀತಿಯಿಂದ ಆಮಿಷ ಅಥವಾ ಹಣದ ಹಪಾಹಪಿ ಜಾಸ್ತಿ ಆದಾಗ ಜೈಲೇ ಗತಿ ಅನ್ನೋ ರೀತಿಯಲ್ಲಿ ಇಲ್ಲಿ ದುಬೈನಿಂದ ಈ ರನ್ಯಾ ರಾವ್ ಅನ್ನೋರು ಒಂದು 14.5 kg ಗೋಲ್ಡ್ ಅನ್ನ ತಗೊಂಡ್ ಬರ್ತಾರೆ. ಈಗ ಸುಮಾರು ಒಂದು 17 ಅಂದ್ರೆ 2.5 ಕೋಟಿ ರೂಪಾಯಿ ಕ್ಯಾಶ್ ಮನೆಯಲ್ಲಿ ಸಿಗ್ತದಂತೆ. ಒಂದು 17 ಕೋಟಿ ರೂಪಾಯಿ ವರ್ತ್ ಸೀಸ್ ಆಗಿದೆ. ಒಂದು ಇಬ್ಬರ ಸಚಿವರ ಹೆಸರುಗಳು ಅಂತ ಹೇಳಿ ಇಲ್ಲಿ ಒಂದು ರೀತಿಯಿಂದ ಪ್ರಶ್ನಾರ್ಥಕ ಹಾಕಿದೆ. ಯಾಕಂದ್ರೆ ರಾಜಕೀಯದಲ್ಲಿ ಇದು ಸಹಜ. ಈಕೆ KIDB ನಲ್ಲಿ ಸುಮಾರು ಲ್ಯಾಂಡ್ ತಗೊಂಡಿದ್ಲು ಸಿರಾ ಬಳಿ. ಈಗ ಅದು ಕೂಡ ನಾವು ಈಗ ವಾಪಸ್ ತಗೊಂಡಿದೀವಿ ಅಂದ್ರೆ ಅದು ಅವರು ತಮ್ಮ ಟರ್ಮ್ಸ್ ಕಂಡೀಷನ್ ನ ಒಪ್ಪಿಲ್ಲ ಅವರು, ಅಂದ್ರೆ ಅದನ್ನ ಅಮಲ್ ಮಾಡಿಲ್ಲ, ಹಿಂಗಾಗಿ ನಾವು ಅದನ್ನ ತಗೊಂಡಿದೀವಿ. ಇಲ್ಲಿ ವಿಶೇಷ ಏನಂತಂದ್ರೆ ಕೇಳಿದ್ರೆ ಏನು ಸಿಗಲ್ಲ, ಕೇಳಿದವ್ರಿಗೆ ಎಲ್ಲರಿಗೂ ಸಿಗುತ್ತೆ. ಅಂದ್ರೆ ಈಗ ಕೆಲವೊಬ್ಬರಿಗೆ ಅಂದ್ರೆ ವಿಶೇಷತೆ ಇಲ್ಲಿ ಬರ್ದಿದ್ದವ್ರಿಗೆ ಸಿಗ್ತದೋ ಅಂತಿರೋ, ಅಥವಾ ಈ ರೀತಿ ಸೌಂದರ್ಯ ಜಾಸ್ತಿ ಇದ್ರೆ ಎಲ್ಲ ಸಿಗ್ತದೋ ಅನ್ನೋ ಅರ್ಥದಲ್ಲಿ. ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ಲೋಹಗಳ ಮೋಹ ಹೆಂಗಿರತ್ತಂದ್ರೆ ಈ ಬಂಗಾರ ಕಡೆಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ, ಯಾರ್ಯಾರನ್ನ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾ ಈ ಸಂಪೂರ್ಣ ಚಿತ್ರಣವನ್ನ ಅಂದ್ರೆ ಇಲ್ಲಿ ಏನೇನಾಯ್ತು, ಈಕೆ ಈ ಮಾಣಿಕ್ಯ ಅನ್ನೋ ಒಂದು ಚಲನಚಿತ್ರದಿಂದ ಬಂದು ಕಡೆಗೆ ಪಟಾಕಿ ಆಯ್ತು, ಡಮಾಕ ಆಯ್ತು, ಎಲ್ಲ ಆಯ್ತು. ಈಗ ಮೌನ ಆಗಿದೆ. ಈ ಸ್ಟೋರಿಯನ್ನ ನಮಸ್ಕಾರ ವೀಕ್ಷಕರೇ. ರನ್ಯಾ ರಾವ್ ಗೋಲ್ಡ್ ಬಾರ್ ಸ್ಟೀಲ್ ಬಾರ್ ಬಿಹೈಂಡ್ ದ ಬಾರ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಈಗ ಒಂದು ವಾರದಿಂದ ಒಂದೇ ಒಂದು ಹೆಸರು, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ದುಬೈ. ಇಬ್ಬರು ಸಚಿವರು, ಕಾಂಗ್ರೆಸ್ನವರು, KIDB 12 ಎಕರೆ ಜಾಗ ಇದೇ ಕೇಳ್ತಾ ಇದೆ. ಏನು ಕತೆ ಇದು? ಸುಮಾರು ಈಗ 12 ಕೋಟಿ ರೂಪಾಯಿವರೆಗೂ ಸೀಸ್ ಆಗಿದೆ. ಒಂದು 14.8 kg ಗೋಲ್ಡನ್ನು ಅವರು ತಂದಿದ್ದಾರೆ ಅಂತ. ಹಾಗೆ 2,67 ಲಕ್ಷ ಇವರು ಮನೆಯಿಂದ ಸೀಸ್ ಆಗಿದೆ ಅಂಥೇಳಿ DRI ಅಂದರೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ನವರು ಪತ್ತೆ ಮಾಡಿದ್ದಾರೆ. ಹಾಗೆ ಈ ಕೇಸ್ ಈಗ CBIಗೆ ಹೋಗಿದೆಯಂತೆ. ಇದೆಲ್ಲ ಕೇಳ್ತಾ ಇದ್ದರೆ ಯಾರೀಕೆ ಅಂದರೆ ಏನಾದರೂ ಫಿಲ್ಮ್ ಆ್ಯಕ್ಟ್ರ್ ಅಂತಾರಲ್ಲ, ಕೆಲವೊಬ್ರು ಹೇಳ್ತಾರೆ ನಾವು ಹೆಸರೇ ಕೇಳಿಲ್ಲ ಅಂಥೇಳಿ. ಈಗ ನಾವು ಹೇಳಬೇಕಾಗಿದ್ದಿಷ್ಟೇ, ರನ್ಯಾ ರಾವ್ ಅಂಥೇಳಿ ಸುದೀಪ್ ಅವರ ಮಾಣಿಕ್ಯ ಅನ್ನೋ ಒಂದು ಚಲನಚಿತ್ರದಲ್ಲಿ ಈಕೆ ಕೆಲಸವನ್ನು ಮಾಡಿದ್ಲು. ಗಣೇಶ್ ಅವರ ಪಟಾಕಿಯಲ್ಲಿ ಅಭಿನಯ ಮಾಡಿದರು. ಪಟಾಕಿ ಪ್ರಾಯಶಃ ಅದು ಡಮ್ ಅನ್ನಲಿಲ್ಲ ಅನ್ನಿಸ್ತದೆ. ಹೀಗಾಗಿ ಈಕೆ ಒಂದು ರೀತಿಯಿಂದ ಈ ದುಬೈ ಪಯಣನೇ ತಮ್ಮ ಪ್ರೊಫೆಷನ್ ಆಗಿ ಇಟ್ಕೊಂಡಿದ್ರೆ ಏನು. ಯಾಕಂದರೆ ಸುಮಾರು ಸತಿ ಹೋಗಿದ್ದಾರೆ. ಲಾಸ್ಟ್ ಇಯರ್ 30 ಸತಿ ಹೋಗಿದ್ದಾರೆ ಅಂತ. ಈ ಸತಿ ಒಂದು ತಿಂಗಳಿನಲ್ಲಿ 4-5 ಸತಿ ಹೋಗಿದ್ದಾರೆ. ಹೋದರೆ ಏನು ತಪ್ಪು ಅಂತ ಕೇಳ್ತೀರಾ? ಹೋದರೆ ಏನು ತಪ್ಪಿಲ್ಲ. ವಿದೇಶ ಪಯಣ ಈಗ ಏನಾಗಿದೆ, ಈಸಿಯಾಗಿದೆ. ಈಗ ಮೂಲಕ್ಕೆ ಬಂದುಬಿಡ್ತೀನಿ. ರನ್ಯಾ ರಾವ್ ಅಂಥೇಳಿ ಆಕೆ ಮೂಲ ಹೆಸರು ಹರ್ಷವರ್ಧಿನಿ ರನ್ಯಾ ಅಂಥೇಳಿ. ಈಗ ಆಕೆ ಒಂದು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾಳೆ. ಈಕೆ ಮೂಲತಃ ಚಿಕ್ಕಮಗಳೂರಿನಕಿ. 1993 ಮೇ 28ರಲ್ಲಿ ಈಕೆಯ ಜನನ. ತಂದೆ ಈಗ ಆ್ಯಕ್ಚುಲಿ ಮಲತಂದೆ ಅಂತ ಹೇಳ್ತಾರೆ, ಕುಸುಮಾರಾವ್ ಅಂಥೇಳಿ ಈಕೆಯ ತಾಯಿ. ಈಕೆಗೆ ರೂಪಾಲಿ ರೇಖಾ ಅಂಥೇಳಿ ರನ್ಯಾ ರಾವ್ ಅವ್ರಿಗೆ ಸೋದರಿ ಇದ್ದಾರೆ. ಕ್ಷೀರ್ಸಾಗರ್ ಅಂಥೇಳಿ ತಮ್ಮ ಇದ್ದಾರೆ. ಈ ತಾಯಿ ಕುಸುಮಾರಾವ್ ಅವರು ಪಿಕ್ಚರ್ನಲ್ಲಿ ನಡೆಸಬೇಕು ಅಂತ ಆಸೆ ಇತ್ತಂತ ಅವ್ರಿಗೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದೆ, ಹಾಗೆ ಡೈವರ್ಸ್ ಕೂಡ ಆಗಿದೆ. ಈ ಒಂಟಿ ಜೀವನ ನಡೆಸುವಾಗ DIG ರಾಮಚಂದ್ರ ಅವರ ಪರಿಚಯ ಆಗಿದೆ. ಪರಿಚಯ ಪ್ರೇಮವಾಗಿದೆ. ಪ್ರೇಮ ಮದುವೆಗೆ ಒಂದು ರೀತಿಯಿಂದ ಕ್ಲೈಮ್ಯಾಕ್ಸಿಗೆ ಬಂದಿದೆ. ಹೀಗಾಗಿ ಕುಸುಮಾರಾವ್ ಅವರು ಈಕೆಯ ತಾಯಿ, ರಾಮಚಂದ್ರ ಅವರು ಮಲತಂದೆ ಅಂತ ಹೇಳ್ತಾರೆ, ಅಂದರೆ ಸ್ಟೆಪ್ ಫಾದರ್ ಅಂತ. ಈಗ ಅವರಿಗೊಂಥರ ಮುಜುಗರ ಏನಾಗಿದೆ ಅಂತಂದರೆ, ಈಗ ಅವರು ಒಂದು ಹುದ್ದೆಯಲ್ಲಿದ್ದಾರೆ. ಹುದ್ದೆಯಲ್ಲಿರುವಾಗ ಈ ರೀತಿ ಆಗಿದ್ದು ನನಗೆ ಸಂಬಂಧ ಇಲ್ಲ ಅಂದರೆ ಅವರು ಮದುವೆ ಆಗಿದ್ದು ಅದು ಈಗ ನಾವು ಒಂದು 6 ತಿಂಗಳಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ಮದುವೆ ಆದಮೇಲೆ. ಹಾಗಾದ್ರೆ ಇಲ್ಲಿ ಜತಿನ್ ಹುಕ್ಕೇರಿ ಅಂಥೇಳಿ ಅವ್ರ ಜೊತೆಗೆ ಮದುವೆ ಆಗಿದೆ. ಅವರು ಕೂಡ ಆ ಇಂಟೀರಿಯರ್ ಡಿಸೈನರು ಅವೆಲ್ಲ ಇದ್ದಾರೆ. ಸಾಕಷ್ಟು ಈಗ ಬಾರ್ ಈ ಜೊತೆಗೆ ಇದು ಬಾರ್ ಅನ್ನೋದು ಆ್ಯಕ್ಚುಲಿ ಒಂದು ರೀತಿಯಿಂದ ಇವ್ರಿಗೆ ಅಂಟ್ಕೊಂಡಿದೆ ಅಂತ ಹೇಳ್ತದೆ. ಯಾಕಂದರೆ ಈಗ ಬಾರ್ ಡಿಸೈನ್ ಮಾಡಿದ್ದಾರೆ, ಸುಮಾರು ವರ್ಕ್ ಮಾಡಿದ್ದಾರೆ ಅವರು ಡಿಸೈನರ್ ಆಗಿ. ಬಟ್ ಇಲ್ಲಿ ಸಮಸ್ಯೆ ಬಂದಾಗ ಎಲ್ಲ ಶುರುವಾಗ್ತಾವೆ ಅಂತ ಹೇಳ್ತಾರಲ್ಲ. ಇಲ್ಲಿ
ಈಕೆ ಈಗ ಸುದ್ದಿಯಲ್ಲಿರೋದು ಸಿನಿಮಾದಿಂದ ಅಂತೂ ಅಲ್ಲ, ಬದಲಾಗಿ ದುಬೈನಿಂದ ತಂದ ಚಿನ್ನದಿಂದ ಈಕೆ ಈಗ ಸುದ್ದಿಯಾಗಿದ್ದಾಳೆ. 14.58 kg ಚಿನ್ನ ತಂದು ಸಿಕ್ಕಿಬಿದ್ದಿದ್ದಾರೆ. ವಿಧಾನಸೌಧ ತನಕ ಈಕೆಯ ಚರ್ಚೆ ನಡೆದಿದೆ. ಅಂದರೆ ಅಲ್ಲಿ ಗಟ್ಟಿ ಗೋಡೆಗಳ ಒಳಗೆ ಸುದ್ದಿ ಆಗ್ತಾ ಇದೆ ಅಂತಂದ್ರೆ ಈ ಏರ್ಪೋರ್ಟ್ನಿಂದ ಈಗ ಅಲ್ಲಿ ವಿಧಾನಸೌಧವರೆಗೂ ಹೋಗಿದೆ. 14 ದಿನ ಈಕೆಯನ್ನು ನ್ಯಾಯಾಂಗ ಬಂಧನದಲ್ಲಿ ನೀಡಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಇಲ್ಲಿ ಅವರು ರಾಮಚಂದ್ರ ಅವರು ಹೇಳ್ತಾರೆ, ನನಗೆ ಇದು ಸಂಬಂಧನೇ ಇಲ್ಲ ಅಂತಂದರೆ ನನಗೆ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಈಕೆ ಈಗ ಹೇಳ್ತಾರೆ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಏನಿದೆ ಅಲ್ಲ, ರೆವಿನ್ಯೂ ಇಂಟೆಲಿಜೆನ್ಸ್ನವರು ಇವ್ರ ಜೊತೆಗೆ ಒಂದು ಟೈಮಿಗೆ ಕಿರಿಕ್ ಮಾಡ್ಕೊಂಡಿದ್ಲಂತೆ. ಅಂದರೆ ನಾವು ರಾಮಚಂದ್ರ ಮಗಳು ನಮ್ಮನ್ನೇ ಚೆಕ್ ಮಾಡ್ತೀರಾ ಹಾಗೆ ಹೀಗೆ ಅಂಥೇಳಿ. ಅಲ್ಲಿ ಒಬ್ಬತ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಅಂಥೇಳಿ ಪ್ರತಿ ಸತಿ ಈಕೆ ಎಸ್ಕಾರ್ಟ್ ಅಂತಲೇ ಹೇಳ್ಬೋದು. ಇವರು DGP ಮಗಳು, ಅವ್ರ ಮಗಳು, ಇವ್ರ ಮಗಳು ಅಂತ ಹೇಳಿ ಅಲ್ಲಿ ನಮ್ಮನ್ನೇ ಚೆಕ್ ಮಾಡ್ತೀರಾ ಅನ್ನೋ ಅರ್ಥದಲ್ಲಿದ್ದಾಗ ಸುಮ್ಮನೆ ಆಗಿಬಿಡ್ತಾರೆ, ಹೋಗಲಿ ಬಿಡು ಅಂಥೇಳಿ. ಹೀಗಾಗಿ ಈಕೆ ಇದುವರೆಗೂ ಸಿಕ್ಕೊಂಡಿದ್ದಿಲ್ಲ ಅಂಥೇಳಿ ಮಾತುಗಳು ಇದ್ದಾವೆ. ಈಗ ಚಿನ್ನ ಆಯಿತು, ಭೂಮಿ ಆಯಿತು, ಈ ಚರ್ಚೆ ಇದೇನಾಗಿದೆ ಈಗ ಈಗ ಅಧಿವೇಶನದಲ್ಲಿ ಒಂದಿಷ್ಟು ಮಾತು. ಈ ಕಾರ್ಕಳ BJP ಶಾಸಕ ಸುನೀಲ್ ಕುಮಾರ್ ಅವರು ಇದು CBI ವಿಷದಪಡಿಸಬೇಕು, ಕಾಂಗ್ರೆಸ್ ಸಚಿವರು ಇದ್ದಾರೆ ಅಂತ ಹೇಳ್ತಾರಲ್ಲ, ಅವರು ಯಾರು ಅಂಥೇಳಿ. ಈಗ ಮತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ಆಕೆಗೆ 12 ಎಕರೆ ಕೊಟ್ಟವರು ಯಾರು. ಈಗ ಅವ್ರ ಕೈವಾಡ ಇವ್ರ ಕೈವಾಡ ಇದೇನು ಚಿನ್ನ ತಂದಿದ್ದ ಹವಾಲ ಹಣದ ಮೂಲಕ ವ್ಯವಹಾರ ಆಗಿದೆಯಾ, ಏನಾಗಿದೆಯಾ? ಇಲ್ಲಿ G. ಪರಮೇಶ್ವರ್ ಹೇಳ್ತಾರೆ, ನಾವು ಮಾಧ್ಯಮದಲ್ಲಿ ಅಷ್ಟೇ ನೋಡಿದ್ದಿದ್ದು, ನಮಗೆ ಯಾವುದು ಅಧಿಕೃತವಾದ ವರದಿಗಳು ಅಥವಾ ಪ್ರಶ್ನೆಗಳು ನಮಗೆ ಬಂದೇ ಇಲ್ಲ ಅಂಥೇಳಿ. ಇದು ಯಾವಾಗಲೂ ಹೇಳೋದು ಹಾಗೆ, ಏನಾದರೂ ಕೂಡ ನಮಗೆ ಗೊತ್ತಿಲ್ಲ, ನಾವು ಮಾಹಿತಿ ಬಂದ ಮೇಲೆ ತಿಳಿಸ್ತೀವಿ. ಇದು ಒಂದು ಮೊದಲನೇ ಮಾತು, ಅಂದರೆ ಫಸ್ಟ್ ಬಾಲೇ ಇದು. ಇಲ್ಲಿ ಒಂದು ರೀತಿಯಿಂದ ಲ್ಯಾಂಡ್ ಅಲಾಟ್ ಆಗಿದೆ. ಲ್ಯಾಂಡ್ ಅಲಾಟ್ ಆದಮೇಲೆ ಯಾರಿಗೆ ಶಿರೋಧ ಅಂಥೇಳಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ 12 ಎಕರೆ ಆಗಿದೆ. ಅವ್ರು ಏನಾದರೂ ಇನ್ವೆಸ್ಟ್ ಮಾಡಿದ್ರಾ ಲ್ಯಾಂಡ್ ತೊಗೊಂಡು? ಇಲ್ಲ, ಇವರು ಹೇಳ್ತಾರೆ ಲ್ಯಾಂಡನ್ನು ಒಂದು ಉದ್ದೇಶಕ್ಕಂತ ಕೊಟ್ಟಿರ್ತಾರೆ, ಅದು ಮೆಟೀರಿಯಲೈಸ್ ಆಗಿಲ್ಲ ಅಂದಮೇಲೆ ಆ ಭೂಮಿ ಅವರಿಗೆ ಅಲಾಟ್ ಮಾಡಿಲ್ಲ, ಯಾವುದೇ ಭೂಮಿಯನ್ನು ಕೊಟ್ಟಿರಲ್ಲ, ಇನ್ ಪ್ರಿನ್ಸಿಪಲ್ ಅಂತೇಳಿ ಸ್ಯಾಂಕ್ಷನ್ ಅಂತ ಮಾಡಿರ್ತಾರೆ. ಈಗ KIDB CEO ಹೇಳೋ ಪ್ರಕಾರ ಇಲ್ಲ, ನಾವು ಅದನ್ನು ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೀವಿ, ಈಗ ಆ ಗೊಂದಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂಥೇಳಿ. ಇತ್ತ ಮುರುಗೇಶ್ ನಿರಾಣಿ ಅವರು ಹೇಳಿದ್ದಾರೆ, ಹೌದು ನಮ್ಮ ಪೀರಿಯಡ್ನಲ್ಲಿ ನಾವು ಕೊಟ್ಟಿದ್ದು ನಿಜ. ಅವರು ಒಂದಿಷ್ಟು ಪ್ರೊಸೀಜರ್ ಹೇಳ್ತಾರೆ. ಅಂದರೆ ಭೂಮಿ ಕೇಳೋದಾದರೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು, ರೆವಿನ್ಯೂ ಬರಬೇಕು, ಈ ರೀತಿಯಿಂದ ಉದ್ದೇಶ ಇರುವಾಗ ಒಳ್ಳೆಯ ಕೆಲಸಕ್ಕೆ ಅಂಥೇಳಿ ಕೊಟ್ಟಿರ್ತೀವಿ. ಅದು ಮಟೀರಿಯಲೈಸ್ ಆಗಿಲ್ಲ ಅಂತಂದರೆ ಅದನ್ನು ವಾಪಸ್ ತೊಗೊಳ್ತೀವಿ ನಾವು. ಇದು ಒಂದು ರೀತಿಯಿಂದ ನಂದು ಒಂದೇ ಅಲ್ಲ ನಿರ್ಧಾರ, ಇದಕ್ಕೊಂದು ಕಮಿಟಿ ಇರ್ತದೆ, ಇದೊಂದು ಟೀಮ್ ಇರ್ತದೆ ವರ್ಕ್ ಅಂಥೇಳಿ ಅವರು ಹೇಳಿದ್ದಾರೆ. MB ಪಾಟೀಲ್ ಹೇಳಿದ್ದಾರೆ, ಇಲ್ಲ ಇದು ಅವ್ರ ಪೀರಿಯಡ್ನಲ್ಲೇ ಆಗಿತ್ತು, BJP ಅವರ ಪೀರಿಯಡ್ನಲ್ಲೇ ಆಗಿತ್ತು. ಅವರು ಹೇಳಿ ನಮ್ಮದು ಅಲ್ಲ ಇದು. ಬಟ್ ನಾವು ನಮ್ಮ ಈಗ ನಾನು ಪವರ್ ಬಂದಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇದಕ್ಕೆ ಏನು ಹೇಳಬೇಕು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಅವರು ಕೆಲವೊಂದು ಡೀಟೇಲ್ಸನ್ನು ನೀಡಿದ್ದಾರೆ. ಇಲ್ಲಿ ಯಾಕೆ ಇದು ಬಂತು? ಒಂದು ಕಬ್ಬಣದ ಬಾರು, ಇಲ್ಲಾಂದರೆ ಗೋಲ್ಡ್ ಬಾರು, ಇಲ್ಲ ಬಿಹೈಂಡ್ ದ ಬಾರ್. ಯಾಕಿದು ಏನಾಗಿದೆ? ಇಲ್ಲಿ ರಣ್ಯಾ ರಾವ್ ಅಂಥೇಳಿ ಈಕೆ ಪದೇ ಪದೇ ದುಬೈಗೆ ಯಾಕೆ ಹೋಗ್ತಾ ಇದ್ರು? ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿದ್ದಾರೆ. ಈಗ ಸಿಕ್ಕಿರೋದು 14.8 kg ಗೋಲ್ಡ್ ಬಿಸ್ಕೆಟ್ ತಂದಿದ್ದಾರೆ. ಅದು ಸುಮಾರು 12-13 ಕೋಟಿ ಮೌಲ್ಯ ಇದೆ ಒಟ್ಟು. ಆಮೇಲೆ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದ್ಮೇಲೆ ಅಲ್ಲಿ ಒಂದು 2.5-3 ಕೋಟಿ ರೂಪಾಯಿ ಸಿಕ್ಕಿದೆ. ಒಟ್ಟಾರೆ 16-17 ಕೋಟಿ ರೂಪಾಯಿವರೆಗೂ ಇವರು ರೆವಿನ್ಯೂ ಇಂಟೆಲಿಜೆನ್ಸ್ನವರು ಅದನ್ನು ತಗೊಂಡಿದ್ದಾರೆ. ಇಲ್ಲಿ ಈಕೆಗೆ ಒಂದು ಮಾತು ಹೇಳೋದ್ರೆ, ಚಿನ್ನಕ್ಕೆ ಪ್ರತಿ KGಗೆ ಚಿನ್ನಕ್ಕೆ 1 ಲಕ್ಷದಂಗೆ ಪ್ರತಿ ಟ್ರಿಪ್ನಲ್ಲಿ ಹೋದಾಗ ಎಷ್ಟು ತರ್ತೀರಿ ನಿಮ್ಮ ಕಮಿಷನ್ ಅನ್ನೋ ರೀತಿಯಲ್ಲಿ ಸುಮಾರು 15 ಬಾರಿ ಆಕೆಗೆ ಕೊಡಲಾಗಿದೆ, ಪಯಣಿಸಿದ್ದಾರೆ. ಸುಮಾರು ಅದು ದುಡ್ಡಾಗಿದೆ. ಇಲ್ಲಿ ಇವರ ಪ್ರಶ್ನೆ ಏನಂದರೆ, ಅಲ್ಲಿ ಈಕೆಗೆ ಚಿನ್ನವನ್ನು ಸಪ್ಲೈ ಮಾಡಿದ್ದು ಯಾರು? ಇಲ್ಲಿ ಚಿನ್ನ ಆಕೆಯಿಂದ ತಂದ ಮೇಲೆ ಖರೀದಿ ಮಾಡೋರು ಯಾರು? ಚಿನ್ನ ಕೊಡೋದು ಹೇಗೆ? ಹವಾಲಾ ಮೂಲಕನ, ಕ್ರಿಪ್ಟೋ ಕರೆನ್ಸಿನ, ಕ್ಯಾಶ, ಯಾವುದು ಅಂತ ಹೇಳಿ ಈಗ ತನಿಖೆ ನಡೆದಿದೆ. ತನಿಖೆ ಆದಮೇಲೆ ಎಲ್ಲ ಹೊರಗೆ ಬರ್ತದೆ. ಯಾಕಂದರೆ ಈ ತನಿಖೆ ಅನ್ನೋದೇ ಮುಚ್ಚಿಟ್ಟು ಹೆಣ ಇದ್ದಂಗೆ, ಅದು ತೆಗೆದ ಮೇಲೆ ವಾಸನೆ ಬಂದೇ ಬರ್ತದೆ.
ಇಬ್ಬರು ಬೆಂಗಳೂರು ಜ್ಯುವೆಲರ್ಸ್ ಇಲ್ಲಿ ರಿಸಿಪಿಯೆಂಟ್ಸ್ ಅಂದರೆ ಖರೀದಿದಾರಿದ್ದಾರೆ ಅಂತ ಹೇಳಿದಾಗ, ಈಗ ಇಷ್ಟೊಂದು ದಿವಸ ಪ್ರಯಾಣ ಮಾಡಿದಾಗ ಅಲ್ಲಿಂದ ತಂದಿದ್ದು ಇವ್ರು ಏನಾದರೂ ತೊಗೊಂಡಿದ್ದಾರೆ, ಈಗ ಅವ್ರ ಬುಡಕ್ಕೆ ನೀರು ಬರ್ತದೆ. ಈಗ ಯಾರಿಗೆ, ಈಗ ಜ್ಯುವೆಲರಿ ಶಾಪ್ನವರು ನೀವು ಯಾಕಂದ್ರೆ ಖರೀದಿದಾರ ಇದ್ದ ಮೇಲೇ ಇವರು ಹೋಗಿ ತರಕ್ಕೆ ಸಾಧ್ಯ. ಅಮೌಂಟ್ ಅವರು ಒಂದು ಇಷ್ಟೊಂದು ಯಾಕೆ ಹಾಕ್ತಾರೆ, ಬರೀ ಕಮಿಷನ್ ಏಜೆಂಟ್ ಅಂದರೆ ಹಣ ಅವ್ರದ್ದು ಯಾವುದು, ಯಾವ ರೀತಿ ಹೋಯಿತು ಅನ್ನೋದಕ್ಕೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ನವರು ತಮ್ಮದೇ ರೀತಿಯಲ್ಲಿ ತನಿಖೆಯನ್ನು ನಡೆದಿದ್ದಾರೆ. ಇಲ್ಲಿ ಮಾರ್ಚ್ 3ರಂದು ಆಕೆಯನ್ನು ಬಂಧಿಸಿದ್ರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ನೆಕ್ಸ್ಟ್ ಡೇ ಅಂದರೆ 4ನೇ ತಾರೀಕು ಸುಮಾರು 2.6 ಕೋಟಿ ರೂಪಾಯಿ ಇಲ್ಲಿ ಗೋಲ್ಡ್ ಮನೆಯಲ್ಲಿ ಸಿಕ್ಕಿದೆ. 2.67 ಕ್ಯಾಶ್ ಅಂದರೆ ಕೋಟಿ ರೂಪಾಯಿ ಕ್ಯಾಶ್ ಆಕೆ ಮನೆಯಲ್ಲಿ ಸಿಕ್ಕಿದೆ. ಅಂದರೆ ಈಕೆ ಉದ್ಯೋಗ ಏನು, ವೃತ್ತಿ ಏನು, ಪ್ರವೃತ್ತಿ ಏನು. ಈಗ ಹೇಗೂ ಈಗ ವಿಧಾನಸೌಧದಲ್ಲಿ ಗಟ್ಟಿ ಗೋಡೆಗಳ ಮಧ್ಯೆ ಇದೊಂದು ಧ್ವನಿ ಹೋಗ್ತಾನೇ ಇದೆ 2 ಸಬ್ಜೆಕ್ಟ್ ಮೇಲೆ. ಒಂದು, ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇಬ್ಬರು ಕಾಂಗ್ರೆಸ್ ಸಚಿವರು ಯಾರಿದ್ದಾರೆ ಅವರನ್ನು ವಿಷದಪಡಿಸಿ ಅವರ ಹೆಸರು ಬಯಲಾಗಲಿ ಅಂತ ಶೂನ್ಯ ವೇಳೆಯಲ್ಲಿ ಸುನೀಲ್ ಕುಮಾರ್ ಅವರು ರಾಜ್ಯ ಸರ್ಕಾರವನ್ನು ಅಲ್ಲಿ ಅವರಿಗೆ ಆಗ್ರಹಿಸಿದ್ದಾರೆ. ಅದನ್ನು ನೀವು ರಕ್ಷಣೆ ಮಾಡ್ತಿದ್ದಾರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ BJPಯ ಇಲ್ಲಿ ರಾಜ್ಯಾಧ್ಯಕ್ಷರು ಅವರು ಕೂಡ ಕೇಳ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಶಿರಾ ಹತ್ತಿರ 12 ಎಕರೆ KIDBಗೆ ಅವರು KIDBಯಿಂದ ಜಾಗ ಪಡೆದಿದ್ದಾರೆ ಅಂಥೇಳಿ ಇದು BJP ಸಮಯದಲ್ಲಿ ಅಂಥೇಳಿ ಕಾಂಗ್ರೆಸ್ನವರು ಹೇಳಿದ್ದಾರೆ. MB ಪಾಟೀಲ್ ಹೇಳಿದ್ದಾರೆ, KIDB CEO ಅವರು ಸಮರ್ಥನೆ ನೀಡಿದ್ದಾರೆ, ಮುರುಗೇಶ್ ನಿರಾಣಿ ಸಮರ್ಥನೆ ನೀಡಿದ್ದಾರೆ. ರಣ್ಯಾರಾವ್ಗೆ KIDB ಜಾಗ ನೀಡಿದ್ದು ನಾವೇ ಅಂತ ಅವ್ರು ಹೇಳಿದರೆ, ಈಗ ಸದ್ಯಕ್ಕೆ ಜಾಗ ಆಕೆಯ ಸುಪರ್ದಿಯಲ್ಲಿ ಇಲ್ಲ. ಅಂದರೆ ಒಂದು ಉದ್ದೇಶ ಕೊಟ್ಟ ಮೇಲೆ ಅದು ಮಟೀರಿಯಲೈಸ್ ಆಗಿಲ್ಲ ಅಂದರೆ ನಾವು ವಾಪಸ್ ತೊಗೊಳ್ತೀವಿ ಅನ್ನೋ ಅರ್ಥದಲ್ಲಿ CEO ಅವರು ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಏನಂದರೆ, ಗೃಹ ಸಚಿವ G. ಪರಮೇಶ್ವರ್ ಅವರು ಅಂತಾರೆ, ಈಗ ನಮಗೆ ತನಿಖಾ ಸಂಸ್ಥೆ CBI ಅಥವಾ ಈಗೇನು ಈಗ ಕಂದಾಯ ಜಾರಿ ನಿರ್ದೇಶನಾಲಯ ಇದೆಲ್ಲ, ಇಲ್ಲಿ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿಲ್ಲ. ನಾವು ಮಾಧ್ಯಮದಲ್ಲಿ ಕೇಳಿದ್ದು ನೋಡಿದ್ದು, ವಿಮಾನ ನಿಲ್ದಾಣ ಬಳಿ ಆಕೆಗೆ ರಾಜ್ಯ ಪೊಲೀಸ್ ವಾಹನ ಬೆಂಗಾಲು ನೀಡಿದ್ದು ಯಾಕೆ ಅಂಥೇಳಿ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪದೇ ಈತ ಬಸವರಾಜ್ ಹೋಗಿ ಆಕೆ ಪರವಾಗಿ ಬ್ಯಾಟಿಂಗ್ ಮಾಡೋದು ಯಾಕೆ, ರಾಮಚಂದ್ರ ರಾಯರ ಹೆಸರು ತೊಗೊಳೋದು ಯಾಕೆ? ಯಾಕಂದರೆ ರಾಮಚಂದ್ರ ರಾಯರು ಹೇಳಿದ್ದಾರೆ ಇಲ್ಲ ನಮಗೆ ಇದು ಸಂಬಂಧ ಇಲ್ಲ ಅಂಥೇಳಿ. ಅಂದರೆ ಇದು ಎಲ್ಲಿಂದ ಎಲ್ಲಿ ಹೋಗ್ತದೆ, ಒಬ್ಬರು ಬುಡಕ್ಕೆ ಒಬ್ರಿಗೆ ಹೋಗ್ತದೆ ಅನ್ನೋದಕ್ಕೆ ನಾನು ಮಾತು ಹೇಳ್ತೇನೆ. ಇಲ್ಲಿ ವಿಶೇಷವಾಗಿ ರಣ್ಯಾ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷ ರಾಮಚಂದ್ರ ರಾಯರ ಮಲಮಗಳು. ಈಗ ಅವರು 4 ತಿಂಗಳಿಂದ ನನಗೆ ಅವ್ರ ಮದುವೆ ಆದಮೇಲಿಂದ ನಮಗೆ ಸಂಪರ್ಕ ಇಲ್ಲ ಅಂಥೇಳಿ ಕೈ ತಗೊಂಡಿದ್ದಾರೆ. ಈ ಪ್ರಕರಣದಿಂದ ದೂರ ಉಳಿದರು. ಯಾಕಂದರೆ ನಿಮಗೆ ಗೊತ್ತಿರಲಿ, ಈ ಮೈಸೂರು ಇಲ್ವಾಲ್ ಅಲ್ಲಿಂದ ಕೇರಳಕ್ಕೆ ಹೋಗುವಾಗ 2016ರಲ್ಲಿ ಒಂದು 2 ಕೋಟಿ ರೂಪಾಯಿ ಕಳ್ಳತನ ಆಗಿರ್ತದೆ ಬಸ್ನಲ್ಲಿ. ಆವಾಗ IPS ಅಧಿಕಾರಿ ಕೊಂಚ ವಿಚಾರಣೆ ಆಗಿತ್ತು, ಅದು ರಾಮಚಂದ್ರ ರಾಯರೇ. ನಂತರ ರಾವ್ ಅವರ ದಕ್ಷಿಣ ವಲಯ IGP ಹುದ್ದೆಯಿಂದ ಅವರನ್ನು ದಕ್ಷಿಣ ವಲಯ IGP ಹುದ್ದೆಯಿಂದ ತೆಗೆದು ಕಡೆಗೆ ಅವರ ಗನ್ಮ್ಯಾನ್ ಕೂಡ ಅವರು ಅರೆಸ್ಟ್ ಆಗಿದ್ದರು. ಇದೇನು ಮತ್ತೆ ಇದು ಹಳೆಯದೇನು ಶುರುವಾಯಿತಲ್ಲ ಅಂಥೇಳಿ. ಈ ಹಿಂದೆ ಕೂಡ ಕಸ್ಟಮ್ಸ್ ಅಧಿಕಾರಿ ಜೊತೆ ಈಕೆ ಜಗಳಾಡಿದಾಗ ತಮ್ಮ ತಂದೆ ಅವರಿದ್ದಾರೆ ಇವರಿದ್ದಾರೆ ಅಂಥೇಳಿ ಆವಾಜ್ ಹಾಕಿ ಅಂದರೆ ಅದು ಆಗಿ ಇವರು 2 ವಾರಕ್ಕೆ ಮತ್ತೆ ದುಬೈಗೆ ಹೋಗ್ತಾರೆ. ಮತ್ತು ಅವರು DRI ಅಧಿಕಾರಿಗಳು ರೆವಿನ್ಯೂ ಇಂಟೆಲಿಜೆನ್ಸ್ನವ್ರು ಸುಮ್ಮನೆ ಯಾಕೆ ಕೊಡ್ತಾರೆ, ನೀವು DGP ಪುತ್ರಿ ಅಂಥೇಳಿ ತಪಾಸಣೆ ಇಲ್ಲದೆ ಇಲ್ಲಿ ಬರೋಕ್ಕೆ ಸಾಧ್ಯನಾ? ಬಸವರಾಜ್ ಹೇಳ್ತಾರೆ, ಕಡೆಗೆ ಬಸವರಾಜನ ಕೂಡ ಅವರು ಸಾಕು ಸರಿ ಭಾಳ ನಿಮ್ಮದು ಅಂತ ಹೇಳಿ ಚೆಕ್ ಮಾಡ್ತಾರೆ. ಜಾಕೆಟ್ನಲ್ಲಿ ಸುಮಾರು ಗೋಲ್ಡ್ ಬಿಸ್ಕೆಟ್ಗಳು ಸಿಗ್ತವೆ. ಈ ಜಗಳ ಯಾವಾಗ ಅಂದರೆ ರಣ್ಯಾರಾವ್ ಅವರು ಈಗ ಅಧಿಕಾರಿಗಳ ಜೊತೆಗೆ ಯಾವಾಗ ಶುರು ಮಾಡಿದ್ರು ಜಗಳ, ಅಲ್ಲಿಂದ ಇವರು ತಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡಿದರು ಅಂತ ಹೇಳಿದರು. ಇಲ್ಲಿ ಗೋಲ್ಡ್ ಬಿಸ್ಕಿಟ್ ತಂದಿದ್ದು ಒಂದು ರೀತಿ ಜಾಕೆಟ್ನಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಇಲ್ಲಿ ಬಿಸ್ಕಿಟು ಇಲ್ಲಿ ತೊಡೆ ಮೇಲೆ ಅಂಟಿಸ್ಕೊಂಡು ಅದ್ರ ಮೇಲೆ ಟೇಪ್ ಹಾಕಿ ನಂತರ ಅಲ್ಲಿ ಕ್ರೇಪ್ ಬ್ಯಾಂಡೇಜ್ ಹಾಕಿದ್ರು, ಜೀನ್ಸ್ ಪ್ಯಾಂಟ್ ಹಾಕಿದ್ರು. ಕಡೆಗೆ ಲೋಹ ಪರೀಕ್ಷೆಯಲ್ಲಿ ಈ ಲೆದರ್ ಜಾಕೆಟ್ನಲ್ಲಿ ಸಿಕ್ತು ಅಂತ ಹೇಳಿ ಹೇಳ್ತಾರೆ. ಅದು ತನಿಖೆಯಿಂದ ಹೊರಗೆ ಬರಬೇಕು. ಯಾಕಂದರೆ ಇಲ್ಲಿ ಸಿಕ್ಕಿದ್ದು ಮಾತ್ರ ನಿಜ, ಅದು ಯಾವ ರೀತಿ ತಂದಿದ್ರು ಸಿಕ್ಕಿದ್ದು, ಹಾಗೆ ಕಳ್ಳತನ ಅಲ್ಲಿಂದ ಸ್ಮಗ್ಲಿಂಗ್ ಆಗಿದ್ದು ಒಂದು ರೀತಿಯಿಂದ ಅಲ್ಲಿಗ ದುಬೈನಿಂದ ತರೋದು, ಇಲ್ಲಿ ಕಡಿಮೆ ರೇಟಿಗೆ ಅಲ್ಲಿಂದ ತಂದು ಇಲ್ಲಿ ಮಾರೋದು, ಇದೊಂಥರ ವ್ಯವಹಾರ.
ಈಗ HBR ಲೇಔಟ್ ಕಚೇರಿಗೆ ಅವ್ರನ್ನ ಕರ್ಕೊಂಡು ಹೋದಾಗ ಸಾಕಷ್ಟು ಸತ್ಯಗಳನ್ನು ಇಲ್ಲಿ ಅಧಿಕಾರಿಗಳು ಹೊರಬಿಡಿಸಿದ್ದಾರೆ. ಕಡೆಗೆ ಅವರ ಯಜಮಾನರು ಕೂಡ ಹೇಳಿದ್ರು, ಅಲ್ಲಿ ಊರಿಗೆ ಹೋಗಿದ್ರಂತೆ, ಅಲ್ಲಿ ಫಾರಿನಿಗೆ ಹೋದಾಗ, ದುಬೈಗೆ ಹೋದಾಗ ಆಕೆ ಗಂಡ ಯಾರು ಅಂಥೇಳಿ ಪ್ರಶ್ನೆ ಬಂದಾಗ ಜತಿನ್ ಹುಕ್ಕೇರಿ ಅಂಥೇಳಿ ಬೆಂಗಳೂರಿನ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇಲ್ಲಿ ಇಂಟೀರಿಯರ್ ಡಿಸೈನ್ ಪರಿಣಿತ ಆಯಿತಾ. ಬೆಂಗಳೂರಿನ ಪ್ರಮುಖ ಪ್ರಾಜೆಕ್ಟ್ಗಳನ್ನು ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಇವರು ಮಾಡಿದ್ದಾರೆ. ಉದಾಹರಣೆ ಹ್ಯಾಂಗೋವರ್, ಆಲಿವ್ ಬೀಚ್, ಬ್ರೋಮಿಲ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ದೆಹಲಿ ಮಂಕಿ ಬಾರ್, ಮುಂಬೈ ಗೇಟ್ವೇ ಟ್ಯಾಪ್ ರೂಮ್. ಇದು ಹುಕ್ಕೇರಿ ಅವರು ಒಂದು ರೀತಿಯಿಂದ ಎಕ್ಸ್ಪರ್ಟ್ ಇರೋದರಿಂದ ಒಳ್ಳೊಳ್ಳೆ ಪ್ರಾಜೆಕ್ಟಿಂದ ತೊಗೊಂಡಿದ್ದಾರೆ. ಅದು ಅವರ ವೃತ್ತಿ. ಇಲ್ಲಿ ಕ್ರಾಫ್ಟ್ ಕೋಡ್ ಅಂಥೇಳಿ ಅದರದ ಸಂಸ್ಥಾಪಕರು ಇವರು, ಹಾಗೆ WDA ಆ್ಯಂಡ್ ಡಿಕೋಡ್ LLC ಅಂಥೇಳಿ ಸ್ಥಾಪಕರು, ಹಾಗೆ ಕ್ರಿಯೇಟಿವ್ ಡೈರೆಕ್ಟರ್ ಇವರು. ತಾಜ್ ವೆಸ್ಟ್ ಎಂಡ್ನಲ್ಲಿ ಅದ್ಧೂರಿಯಾಗಿ ಇವರ ಮದುವೆ ಆಗಿತ್ತು. ಈಗ ನನಗೆ ಅದು ಸಂಬಂಧ ಇಲ್ಲ, ಇದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಈಗ ಎಲ್ಲರೂ ಅವರವ್ರ ತಮ್ಮ ಚರ್ಮವನ್ನು ಅಥವಾ ಇಮೇಜನ್ನು ಉಳಿಸ್ಕೋಬೇಕು. ಕಡೆಗೆ ಈಗ ಸಚಿವರಿಬ್ಬರು ಯಾರು, ಅವರಿಗೆ ಇವರು ಏನು ಲಿಂಕು? ಕೆಲವೊಬ್ಬರು ಕೇಳ್ತಾರೆ, ನಾವು ಒಂದು ರೀತಿಯಿಂದ ಏನಾದರೂ ಮಾಡಿಸ್ಬೇಕು ಅಂದರೆ ಗಂಡಸರು ತಲೆಗೆ ನೆತ್ತಿ ಸುಡಂಗೆ ಓಡಾಡಿದ್ರು ಕೂಡ ಆಗಲ್ಲ. ಈ ಹೆಣ್ಮಕ್ಳು ವಿಶೇಷವಾಗಿ ಈಗ ಮೊನ್ನೆ ಗೊತ್ತಿರಬೇಕು ನಿಮಗೆ, ಅಲ್ಲಿ ಒಂದು ಬಂಗಾರದ ಬೇಟೆಯಲ್ಲಿ ಯಾರು ಸಿಕ್ಕಿದ್ರು, ಯಾರ್ಯಾರಿಗೆ ಬುಡಕ್ಕೆ ನೀರು ಬಂತು ಅಂಥೇಳಿ ಇತ್ತೀಚೆಗೆ ಇಷ್ಟರಲ್ಲೇ ಅದು ಯಾಕೋ ಬಂಗಾರ ಕೆಲವೊಂದು ಸತಿ ಹೇಳ್ತಾರಲ್ಲ, ಈ ಕೆಲವೊಂದು ಲೋಹಗಳು ಭಾಳ ಡೇಂಜರ್ ಆಗಿರ್ತವೆ, ಬಂಗಾರ ಸಿಗಬಾರ್ದು ಅಂತ ಹೇಳ್ತಾರಲ್ಲ, ಅದು ನಿಜ ಅಂತ ಹೇಳ್ತಾರೆ. ಬಂಗಾರ ಸಿಕ್ಕರೆ ಪೀಡ ಹತ್ತದು ಅಂತ ಹೇಳ್ತಾರೆ. ಇಲ್ಲಿ ಹಾಗೆ ಆಗಿದೆ. ಈ ಹೆಣ್ಮಕ್ಕಳು, ಸುಂದರ ಹೆಣ್ಮಕ್ಕಳು ಯಾಕೆ ಅಷ್ಟೊಂದು ಕ್ಲೋಸ್ ಆಗ್ತಾರೆ, ವಿಶೇಷವಾಗಿ ಕ್ಲೋಸ್ ಆಗ್ತಾರೆ? ಅವರು ಕ್ಲೋಸ್ ಆಗಿ ಕೆಲವೊಬ್ಬರ ಸ್ಥಾನಮಾನಗಳು ಕ್ಲೋಸ್ ಯಾಕೆ ಆಗ್ತವೆ ಅಂಥೇಳಿ ನೀವೇ ವಿಚಾರ ಮಾಡಬೇಕು. ಯಾಕಂದರೆ ಜಾಸ್ತಿ ತಿಂದರೆ ಕಬ್ಬನ್ನು ನಾ ಹೇಳ್ತೇನಲ್ಲ, ನುರಿಸಿ ಕುಡಿದ್ರೆ ಪರವಾಗಿಲ್ಲ. ಇಡೀ ಕಬ್ಬಿನ ಗಿಣಕಿಯನ್ನು ಬಾಯಲ್ಲಿ ಇಟ್ಕೊಂಡ್ರೆ ಅದರ ಎಕ್ಸಿಟ್ ಎಲ್ಲಿಂದ ಬರುತ್ತೆ, ಅದು ಈಗ ಏನು ಸಪೋರ್ಟ್ ಮಾಡ್ತಾರಲ್ಲ ಅವರು ತಿಳ್ಕೊಬೇಕು. ಯಾಕಂದರೆ ಎಲ್ಲ ಚೆಂದಿದ್ದಾಗ ಚೆಂದ, ಪೀಡ ಸಾಡೆ ಸಾತಿ ಹತ್ತಿದಾಗ ಮಾತ್ರ ನೆಲ ಸಹಿತ ಎದ್ದು ಬಡಿತದೆ ಅನ್ನೋದು ಇದು ಪ್ರತೀತಿ. ಈಗ 4 ಬಾರಿ ಆಕೆ ಹೋಗಿ ಬಂದಿದ್ದಾಳೆ, 30 ಬಾರಿ ಲಾಸ್ಟ್ ಇಯರು ದುಬೈ ಪ್ರಯಾಣ ಮಾಡಿದ್ದಾಳೆ ಅಂತಂದರೆ ಹೆಚ್ಚು ಕಮ್ಮಿ ನಮ್ಮ ಇಲ್ಲಿ ಅವಳಿ ನಗರ ಇರುತ್ತಲ್ಲ, ಹುಬ್ಳಿ ಧಾರವಾಡ, ನಮ್ಮ ಚಿಗರಿ ಬಸ್ನಲ್ಲಿ ಪ್ರಯಾಣ ಮಾಡಿದಂಗೆ ಅನ್ನೋ ರೀತಿಯಲ್ಲಿ ಹೋಗಿ ಬಂದಿದ್ದಾರೆ. ಈಗ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಏನಿದಾರಲ್ಲ ಇವರು ಜತಿನ್ ಹುಕ್ಕೇರಿ ಅಂದರೆ ರಣ್ಯರಾವ್ ಅವರ ಯಜಮಾನರನ್ನು ಕೂಡ ಅವರ ಟ್ರಿಪ್ ವಿವರಗಳನ್ನು ಸಹಿತ ಪಡೆದಿದ್ದಾರೆ. ಹಾಗೆ ಈತ ಸಚಿವರ ಬಗ್ಗೆ ಏನು ಹೇಳಿದಾರಲ್ಲ ಈಗ ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಕೆಲವೊಬ್ಬರು ಸಚಿವರು ಅಂದರೆ ಕಾಂಗ್ರೆಸ್ನವರೇ ಮಾಹಿತಿ ನೀಡಿದ್ದಾರೆ, ಕೆಲವೊಬ್ಬರು ಸಚಿವರಿಗೆ ಬ್ರೇಕ್ ನೀಡಲಿಕ್ಕೆ ಅಂಥೇಳಿ, ಅಂದರೆ ಅವರ ಓಟವನ್ನು ಕಡಿವಾಣ ಹಾಕಲಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಈಗ DRIಗೆ ಕೊಟ್ಟಿದ್ದಾರೆ ಮಾಹಿತಿ ಇರ್ಬೋದು. ಇಲ್ಲಿ ಎಲ್ಲ ಯೋಚನೆ ಮಾಡ್ತಾ ಹೋದಾಗೆಲ್ಲ ವಿಚಿತ್ರ ಅನ್ನಿಸ್ತದೆ. ಹಾಗೆ ಈ ಕಡೆ ಹೇಳ್ತಾರಲ್ಲ, ಅದು ಆಗಲಿಲ್ಲ ಇದು ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಈ TMT ಬಾರ್ ಇರಲಿ, ಗೋಲ್ಡ್ ಬಾರ್ ಇರಲಿ, ಈಗ ಸದ್ಯಕ್ಕೆ ಆಕೆ ಪರಪರ ಆಗ್ರಹದಲ್ಲಿ ಬಿಹೈಂಡ್ ದ ಬಾರ್ ಆಗಿದ್ದಾರೆ. ಸಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಲ್ಲಿ ತುಮಕೂರಲ್ಲಿ 12 ಎಕರೆ ಈ TMT ಬಾರ್ ಉಕ್ಕಿನ ಕಾರ್ಖಾನೆಗೆ ಇಲ್ಲಿ ಶಿರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಅವರಿಗೆ ಅಲಾಟ್ ಆಗಿತ್ತು. ಯಾಕಂದ್ರೆ ಈಗ ಆಗಲಿ ಉದ್ಯೋಗ ಜಾಸ್ತಿ ಆಗಲಿ, ಹಾಗೆ ರೆವೆನ್ಯೂ ಜಾಸ್ತಿ ಆಗಲಿ ಅಂಥೇಳಿ ಅವರು ಒಂದು ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಅಂಥೇಳಿ ನೀವು ನೋಡ್ಬೋದು. ಅಲ್ಲಿ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ನಲ್ಲಿ ಸುಮಾರು ಒಂದು 338 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗೆ 160ರಿಂದ 200ವರೆಗೂ ಉದ್ಯೋಗ ಸಿಗ್ತದೆ ಜನಕ್ಕೆ ಅಂಥೇಳಿ. ಇಲ್ಲಿ 22/2/2023 ಇಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಪಾಸ್ ಆಗುತ್ತೆ, GO CI-53 SPI 2023 ಬೆಂಗಳೂರು. ಇವ್ರಿಗೆ ಈ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಇಷ್ಟು ಕೊಟ್ಟಿದ್ದೀವಿ, ಮಟೀರಿಯಲೈಸ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಯಾವುದೂ ಕೆಲಸ ಇಲ್ಲ. ಯಾಕಂದರೆ ಇಲ್ಲಿ ಈ ಬಂಗಾರದ ಹುಡುಗಿ ಬಂಗಾರದ ಬೇಟೆಯಲ್ಲೇ ತೊಡಗಿದ್ಲು ಅನ್ನಿಸ್ತದೆ. ಅದಕ್ಕೆ ಹೇಳ್ತಾರಲ್ಲ, ಕಬ್ಬಣನೂ ಸಿಗಲಿಲ್ಲ, ಬಂಗಾರನೂ ಸಿಗಲಿಲ್ಲ, ಕಡೆಗೆ ಸಿಕ್ಕಿದ್ದು ಮಾತ್ರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಕೈಗಾರಿಕಾ ಇಲಾಖೆಯ ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗಲಿಕ್ಕೆ 3 ಹಂತಗಳಲ್ಲಿ ನಾವು ಅವುಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಮೊದಲನೇದಾಗಿ 2 ಎಕರೆ ಭೂಮಿ ಬೇಕಾದಲ್ಲಿ 15 ಕೋಟಿ ರೂಪಾಯಿವರೆಗಿನ ಪ್ರಾಜೆಕ್ಟ್ಗಳನ್ನು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 10 ಜನ
ಸದಸ್ಯರನ್ನು ಒಳಗೊಂಡಿರುವಂಥ ಕಮಿಟಿ ಪ್ರತಿ ತಿಂಗಳಿಗೆ ಒಂದ್ಸಲ ಆ ಪ್ರಾಜೆಕ್ಟ್ಗಳನ್ನು ಆ ಜಿಲ್ಲಾಧಿಕಾರಿಗಳು ಕ್ಲಿಯರ್ ಮಾಡ್ತಾರೆ. ಎರಡನೆಯದಾಗಿ 500 ಕೋಟಿ ರೂಪಾಯಿ ಒಳಗಡೆ ಬರ್ತಿರುವಂಥ ಪ್ರಾಜೆಕ್ಟ್ಗಳನ್ನು ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇದಕ್ಕಿಂತ ಪೂರ್ವದಲ್ಲಿ 10 ಎಕರೆಗಿಂತ ಹೆಚ್ಚಿರುವ ಭೂಮಿಯನ್ನು ಲ್ಯಾಂಡ್ ಎಡಿಟೆಡ್ ಕಮಿಟಿ ಅದರ ಅಧ್ಯಕ್ಷರಾಗಿ ಹಿರಿಯ IAS ಅಧಿಕಾರಿಗಳಾಗಿರುವಂಥ ಅಡಿಷನಲ್ ಚೀಫ್ ಸೆಕ್ರೆಟರಿ ಬಾರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ಕಮಿಷನರ್ ಒಳಗೊಂಡಿರುವಂಥ 10 ಜನ ಕಮಿಟಿಯಲ್ಲಿ ಅದು ಅಪ್ರೂವಲ್ ಆಗ್ತಾ ಇದೆ. ಅಲ್ಲೇ ಅವರು ಅಪ್ರೂವಲ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಆ ಕಮಿಟಿ ನಿರ್ಧಾರ ಮಾಡ್ತಾ ಇದೆ. ಅಲ್ಲಿ ಅಪ್ರೂವಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಪ್ರತಿ ತಿಂಗಳಿಗೆ ಒಂದ್ಸಲ ನಡೀತಿರುವಂಥ ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ಕೈಗಾರಿಕಾ ಸಚಿವರ ಅಧ್ಯಕ್ಷತೆ ನಡೀತಿರುವಂಥ 30 ಜನ ಹಿರಿಯ ಅಧಿಕಾರಿಗಳನ್ನು ಹೊಂದಿರುವಂಥ ಕಮಿಟಿಯಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ. ಅಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಮೂರನೇದಾಗಿ 500 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಬರುವಂಥ ಉದ್ಯಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾಗಿ ಕೈಗಾರಿಕಾ ಸಚಿವರು ಮತ್ತು ಮೆಂಬರ್ ಸೆಕ್ರೆಟರಿಯಾಗಿ ಚೀಫ್ ಸೆಕ್ರೆಟರಿ ಅವರು ಮತ್ತು ಇನ್ನುಳಿದಿರುವಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ಕಮಿಷನರು ಮತ್ತು ವಿವಿಧ ಇಲಾಖೆಗಳ ಹಿರಿಯ IAS ಅಧಿಕಾರಿಗಳು 30 ಜನ ಹೊಂದಿರುವಂಥ ತಂಡ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ 10 ಸಚಿವರ ತಂಡ ಈ ಹೈ ಲೆವೆಲ್ ಕಮಿಟಿದಲ್ಲಿ ಇರ್ತಾ ಇದೆ. ಇದು ಪ್ರತಿ 3 ತಿಂಗಳಿಗೆ ಒಂದ್ಸಲ ನಡೀತಾ ಇದೆ. ಇದರಿಂದ ಈಗ ನಿನ್ನೆಯಿಂದ ಒಂದು ರಣ್ಯಾರಾವ್ ಅನ್ನುವಂಥ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿರುವಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಯಾವುದೇ ರೀತಿಯಿಂದ ಅವರಿಗೆ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ಅವ್ರಿಗೆ ನಾನು ಕ್ಲಾರಿಫೈ ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.